ಬಟ್ ಅಂದ್ರೆ ಈ ತರ ಒಂದು ಪಾತ್ರಗಳೇನು ಆಗ್ತಿದೆ, ಸೊ ಕನ್ನಡದಲ್ಲೂ ಆಕ್ಚುಲಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದಾರೆ, ಸ್ವಲ್ಪ ಸ್ಲೋ. ಅಂದ್ರೆ ಅದೇನೋ ಗೊತ್ತಿಲ್ಲ, ಸೌತ್ ಇಂಡಿಯಾ ಅಂತ ತಗೊಂಡ್ರೆ ಫಸ್ಟ್ ಬೇರೆಯವರೇ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಕನ್ನಡ ಸ್ಟಾರ್ಟ್ ಮಾಡ್ತಾರೆ ಅಂತ ಆರೋಪ. ಆಕ್ಚುಲಿ ನಾನೇ ನಿಂತಿರೋದನ್ನ ಆರೋಪ, ನಾವೇ ಯಾಕೆ ಫಸ್ಟ್ ಸ್ಟಾರ್ಟ್ ಮಾಡಬಾರ್ದು ಅನ್ನೋ ಒಂದು ಆಕ್ಚುಲಿ ಇದೆ. ಸೊ ನಿಮ್ಗೆ ಕನ್ನಡದಲ್ಲಿ ಏನಾದ್ರು ಆತರ ಆಪರ್ಚುನಿಟಿ ಬಂತ? ಇದನ್ನ ನೋಡ್ಬಿಟ್ಟು ಯಾರನ್ನ ಕಾಲ್ ಮಾಡಿದ್ರ ಏನಾದ್ರು? ಇಲ್ಲ ಸರ್, ನನಗೆ ಏನು ಆಪರ್ಚುನಿಟಿ ಬರಲಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಸಿಯಾಕೆ ರಾಮ್ ಮಾಡಿದ್ನಲ್ಲ ಅವಾಗ ಸೀರಿಯಲ್, ಆಲ್ ಓವರ್ ದ ವರ್ಲ್ಡ್ ಅದು ಫೇಮಸ್ ಆಯ್ತು, ರಾವಣನ್ ಪಾತ್ರ. ಸೊ ಆ ಟೈಮ್ ನಲ್ಲಿ ನನಗೆ ಹಿಂದಿನಲ್ಲಿ ತುಂಬಾ ಸಿಕ್ತು ಅವಕಾಶ. ಪೋರಸ್ ಅಂತ ಒಂದು ಸೀರಿಯಲ್, ಒನ್ ಆಫ್ ದ ಬಿಗ್ಗೆಸ್ಟ್ ಸೀರಿಯಲ್, ಕಂಪ್ಲೀಟ್ ಥೈಲ್ಯಾಂಡ್ ಶೂಟಿಂಗ್ 6 ತಿಂಗಳು, ಅದೊಂದು ಬಂತು. ಮತ್ತೆ ಮಹಾಕಾಳಿ ಅಂತ ಅಂದ್ಬಿಟ್ಟು ಮಹಾದೇವನ್ ಪಾತ್ರ, ಓಕೆ, ಬಿಗ್ ರೋಲ್, ಅದಕ್ಕೆ ಕರೆದ್ರು. ನಾನು ಅಂದೆ ಎರಡಕ್ಕೂ ನಾನು ಬಿಗ್ ಪ್ರೊಡಕ್ಷನ್, ಫಸ್ಟಿಕ್ ಪ್ರೊಡಕ್ಷನ್ ಅವ್ರು ಕರೆದ್ರು. ಅದ್ ಬೇಡ ಅಂದ್ಬಿಟ್ಟು ನಾನು ಕನ್ನಡದಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದೆ. ಆಲ್ಮೋಸ್ಟ್ 1.5 ವರ್ಷದವರೆಗೆ ಕೆಲಸನೇ ಇರ್ಲಿಲ್ಲ. ಸೊ ಐ ಡೋಂಟ್ ನೋ, ಇಟ್ಸ್ ಸಮ್ ಏನ್ ರೀಸನ್ನೇ ಗೊತ್ತಿಲ್ಲ. ಕೆಲವೊಂದು ವಿಷಯಗಳಿಗೆ ಅದೇ ಗೊತ್ತೇ ಆಗಲ್ಲ, ಏನಂತಾನೆ ಅರ್ಥ ಆಗಲ್ಲ ಒಂದೊಂದು. ಅದಕ್ಕೆ ಸೊ ಬಿಟ್ಬಿಟ್ಟಿದೀವಿ. ನಮ್ಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತಲ್ಲ ಅಲ್ಲಿ ಮಾಡ್ತಾ ಹೋಗ್ತಾ ಇರ್ಬೇಕು ಅಷ್ಟೇನೆ. ಯಾರು ನಿಮಗೆ ಪ್ರಶಂಸೆ ಕೊಡ್ತಾರೆ, ಯಾರು ನಿಮ್ಮನ್ನ ಇಷ್ಟ ಪಡ್ತಾರೆ, ಅಲ್ಲಿರ್ಬೇಕಷ್ಟೇನೆ. ಈಗ ಸದ್ಯಕ್ಕೆ ಏನೇನ್ ಮಾಡ್ತಿದ್ದೀರಾ, ಏನೇನ್ ಪ್ರಾಜೆಕ್ಟ್ಸ್ ಇದೆ ಆಕ್ಚುಲಿ? ಇವಾಗ ಇದಕ್ಕೊಂದು ವೆಯ್ಟ್ ಮಾಡ್ತಾ ಇದೆ. ಮತ್ತೆ ದಿವೀರ್ ಅಂತ ಅಂದ್ಬಿಟ್ಟು ಸಿನಿಮಾ, ಲಾಸ್ಟ್ ಒಂದು 5 ದಿವಸ ಕ್ಲೈಮ್ಯಾಕ್ಸ್ ಇದೆ, ಅದ್ ಮುಗಿಸ್ಬೇಕು. ಮಾರ್ಗ ಅಂತ ಒಂದು ಸಿನಿಮಾ, ಅದು ತುಂಬಾ ದಿವಸದಿಂದ ನಡೀತಾ ಇದೆ. ಟೆಸ್ಟ್ ಅದ್ರಲ್ಲಿ ನೆಗೆಟಿವ್, ಸೊ ಇದ್ರಲ್ಲಿ ಲೀಡು ದಿವೀರ್ ನಲ್ಲಿ, ಆ ಮಾರ್ಗದಲ್ಲಿ ನೆಗೆಟಿವ್. ಸೊ ನನಗೆ ಅದು ಹಿಂಗೇ ಲೀಡೇ ಪರ್ಫಾರ್ಮೆನ್ಸ್ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಮಾಡ್ಬೇಕಂತ. ಸೊ ಅದೊಂದು 2 ಇದೆ. ಬಟ್ ಸಾಕಷ್ಟು ಸಿನಿಮಾಗಳು ಈ ನಂದು ಕೃಷ್ಣಾವತಾರಂ ನೋಡಿದ್ಮೇಲೆ ತುಂಬಾ ಜನ ಕೇಳ್ತಾರೆ, ಅಲ್ಲಿ ಹಿಂದಿನಲ್ಲೇ, ಕನ್ನಡದಲ್ಲಿಲ್ಲ, ಹಿಂದಿನಲ್ಲಿ ತುಂಬಾ ಕೇಳ್ತಾ ಇದ್ದಾರೆ. ಗುಡ್ ಮೂವೀಸ್ ಅಂದ್ರೆ ರೋಲ್ಗೆ ಕೇಳ್ತಾ ಇದ್ದಾರೆ. ರೋಲ್ಗೆನೆ ಪೌರಾಣಿಕ ಪಾತ್ರಗಳಿಗೆನೆ ಅಟ್ಲೀಸ್ಟ್ ಅವರು ಅಲ್ಲಿ ಏನಂದ್ರೆ ಸ್ವಲ್ಪ ಐಡೆಂಟಿಫೈ ಮಾಡ್ತಾರೆ.